ನಮಸ್ಕಾರ ಸ್ನೇಹಿತರೆ, ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಇವತ್ತು ನಡೆದಂತಹ ಕರ್ನಾಟಕ TET 2024ರ ಪ್ರಶ್ನೆ ಪತ್ರಿಕೆ 2ರ ಪೇಪರ್ 2ದ ಸೈಕಾಲಜಿ ಕೀ ಉತ್ತರಗಳನ್ನು ಹೇಳಕತ್ತೀನಿ. 61ನೇ ಪ್ರಶ್ನೆ, ಅನುವಂಶೀಯತೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದವರು ಯಾರಂದ್ರೆ ಮೆಂಡಲ್ ರವರು ನೀಡಿದ್ದಾರೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 62ನೇ ಪ್ರಶ್ನೆ, ಬಾಲ್ಯಾವಸ್ಥೆಯ ಬೆಳವಣಿಗೆ ಮತ್ತು ವಿಕಾಸದ ದರ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗಿರುತ್ತಾ. 63ನೇ ಪ್ರಶ್ನೆ, ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆಯ ಹಂತ ಯಾವುದಂದ್ರೆ ಉತ್ತರ ತಾರುಣ್ಯಾವಸ್ಥೆ ಆಗಿರುತ್ತಾ. ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶವಲ್ಲ ಅನ್ನೋದು ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಜೀವನದ ಯಶಸ್ಸಿಗೆ ಪೂರಕವಾದ ಬುದ್ಧಿಶಕ್ತಿ ಸೂಚ್ಯಾಂಕ ಮತ್ತು ಭಾವನಾತ್ಮಕ ಸೂಚ್ಯಾಂಕಗಳಿಗಿರುವ ಸಂಬಂಧ ಏನಂದ್ರೆ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಥಾಂಡೈಕ್ ರವರ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮ ಸಂಬಂಧಿಸಿರುವುದು ಯಾವುದಂದ್ರೆ ಅಭ್ಯಾಸ ನಿಯಮ. ನೆಕ್ಸ್ಟು, ಕ್ರಮಾನುಗತ ಬೋಧನೆ ಇದರ ಕೊಡುಗೆ ಆಗೈತಿ ಅಂದ್ರೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಆಗೈತಿ. 67ನೇದು ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 68ನೇ ಪ್ರಶ್ನೆ, ಪೌಲೋರವರ ಸಾಂಪ್ರದಾಯಿಕ ಅನುಬಂಧನಾ ಕಲಿಕೆ ಸಿದ್ಧಾಂತದಲ್ಲಿ ಗಂಟೆ ಶಬ್ದವು ಏನಾಗಿರುತ್ತಂದ್ರೆ ಅನುಬಂಧಿತ ಉದ್ದೀಪನ ಆಗಿರುತ್ತದು. ಗಿಲ್ಫರ್ಡ್ ರವರ ಬುದ್ಧಿಶಕ್ತಿ ಮಾದರಿಯ 3 ಪ್ರಮುಖ ಆಯಾಮಗಳಲ್ಲಿ ಸರಿಯಾದ ಕ್ರಮ ಯಾವುದಂದ್ರೆ ಕ್ರಿಯೆಗಳು, ವಿಷಯಗಳು, ವಸ್ತುಗಳು. ಕ್ರಿಯೆಗಳು, ವಿಷಯ ವಸ್ತುಗಳು ಮತ್ತು ಉತ್ಪನ್ನಗಳನ್ನೋದು ಇದು ಸರಿಯಾದ ಅನುಕ್ರಮಣಿಕೆ ಆಗಿರುತ್ತೆ. ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆಯು ಯಾವುದನ್ನು ಪರೀಕ್ಷೆ ಮಾಡುತ್ತಂದ್ರೆ ಬುದ್ಧಿಶಕ್ತಿ ಪರೀಕ್ಷೆ ಆಗೈತಿ. ಸಿಗ್ಮಂಡ್ ಫ್ರೈಡ್ ರವರು ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವದ ಸಿದ್ಧಾಂತ ಯಾವುದಂದ್ರೆ ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. 77ನೇ ಪ್ರಶ್ನೆ, ಆಪ್ಷನ್ 4 ಸಮಸ್ಯೆ ಪರಿಹಾರ ಕಲಿಕೆ ಅನ್ನೋದು ಸರಿಯಾದ ಉತ್ತರ. ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಸಂಬಂಧಿಸಿದೆ ಅಂದರೆ ಪ್ರತಿಭಾವಂತ ಮಕ್ಕಳಿಗೆ ವೇಗವರ್ಧನೆ ಸಂಬಂಧಿಸವು. 74ನೇ ಪ್ರಶ್ನೆ, ಗಣಿತಶಾಸ್ತ್ರದಲ್ಲಿ ಪಡೆದ ಜ್ಞಾನವು ಭೌತಶಾಸ್ತ್ರದಲ್ಲಿನ ಸಮಸ್ಯೆಗಳನ್ನು ಬಿಡಿಸಲು ಸಹಾಯಕವಾಗುವುದು. ಇದು ಯಾವುದಕ್ಕೂ ಕಲಿಕಾ ವರ್ಗಾವಣೆ ಅಂದರೆ ಧನಾತ್ಮಕ ಕಲಿಕಾ ವರ್ಗಾವಣೆ. 75ನೇ ಪ್ರಶ್ನೆ, ಅಕ್ಷರ ರಚನೆಯಲ್ಲಿ ವ್ಯತ್ಯಾಸ, ಅಸಮಂಜಸ, ಅಂತರ ಮತ್ತು ಅನಿಯಮಿತ ಜೋಡಣೆ ಈ ಕೆಳಗಿನ ಯಾವ ಕಲಿಕಾ ನ್ಯೂನ್ಯತೆಯ ಲಕ್ಷಣವಲ್ಲ ಅಂತ ಕೇಳ್ಯಾರ. ಇದು ಈ ಲಕ್ಷಣ ಆಗೈತಿ ಅಂತ ಕೇಳ್ಯಾರ. ಅದಕ್ಕೆ ಇದು ಡಿಸ್ಗ್ರಾಫಿಯದ್ದು, ಇದು ಬರವಣಿಗೆ ದೋಷ ಅಲ್ಲ, ಹಾಗಾಗಿ ಡಿಸ್ಗ್ರಾಫಿಯದ್ದು ಇದು ಕಲಿಕಾ ನ್ಯೂನ್ಯತೆ ಆಗೈತಿ. ನೆಕ್ಸ್ಟ್ 76ನೇ ಪ್ರಶ್ನೆ, ಕೌಶಲ್ಯವು ತನ್ನ ಅತ್ಯುನ್ನತ ಮಟ್ಟದ ಪ್ರಾವೀಣ್ಯತೆಯನ್ನು ಸಾಧಿಸಿ ಒಂದು ಕಾರ್ಯವನ್ನು ಸ್ವಯಂಚಾಲಿತವಾಗಿ ಮತ್ತು ನಿರಂತರವಾಗಿ ನಿರ್ವಹಿಸುವ ಮನೋಜನ್ಯ ವಲಯದ ಹಂತ ಯಾವುದಂದ್ರೆ ಆಪ್ಷನ್ 3 ಸ್ವಾಭಾವಿಕರಣ ಅನ್ನೋದು ಸರಿಯಾದ ಉತ್ತರ. ಬ್ಲೂಮ್ನ ಮನೋಜನ್ಯ ವಲಯವು ಈ ಕೆಳಗಿನ ಯಾವ ಸಾಮರ್ಥ್ಯವನ್ನು ಒಳಗೊಂಡೈತಿ ಅಂದರೆ ದೈಹಿಕ ಮತ್ತು ಕೈ ಚಳಕದ ಕೌಶಲ್ಯಗಳನ್ನು ಒಳಗೊಂಡೈತಿ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 78ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ನೈದಾನಿಕ ಪರೀಕ್ಷೆ. 79ನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ವಿದ್ಯಾರ್ಥಿಗಳು ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಎಂಬ ಸಾಮಾನ್ಯೀಕರಣಕ್ಕೆ ಬರುವನು. ಇದು ಸರಿಯಾದ ಉತ್ತರ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 80ನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಾಂಕ IQದ ವ್ಯಾಪ್ತಿ ಎಷ್ಟಿರುತ್ತೆ ಅಂದರೆ ಸಾಮಾನ್ಯ ಮಕ್ಕಳದು 90ರಿಂದ 110ರವರೆಗೂ ನಡುವೆ ಇರುತ್ತಾ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಒಳನೋಟ ಕಲಿಕೆಯು ಯಾವ ಬೋಧನಾ ಸೂತ್ರಕ್ಕೆ ಉತ್ತಮ ಉದಾಹರಣೆಯಾಗಿದೆ ಅಂತಂದ್ರೆ ಅದು ಇಡಿಯಿಂದ ಬಿಡಿಯ ಕಡೆಗೆ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಪಾಠ ಯೋಜನೆಯು ಏನಾಗಿರುತ್ತೆ ಅಂದ್ರೆ ಬೋಧನೆಯ ಕ್ರಿಯಾಪೂರ್ವ ಹಂತ ಆಗಿರ್ತದೆ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. 83ನೇದು ಪುನರ್ಬಲನ ಕೌಶಲ್ಯದಲ್ಲಿ ಚಪ್ಪಾಳೆ ಹೊಡೆಯುವುದು ಈ ಕೆಳಗಿನ ಯಾವ ಪುನರ್ಬಲನಕ್ಕೆ ಉದಾಹರಣೆ ಆಗೈತಿ ಅಂದ್ರೆ ಅದು ಧನಾತ್ಮಕ ಅಶಾಬ್ದಿಕ ಪುನರ್ಬಲನ. ನೆಕ್ಸ್ಟ್ 84ನೇ ಪ್ರಶ್ನೆ, ಪುನರ್ ಕೇಂದ್ರೀಕರಣ ಮತ್ತು ಪುನರ್ ನಿರ್ದೇಶನ ಈ ಕೆಳಗಿನ ಯಾವ ಕೌಶಲ್ಯದ ಘಟಕಾಂಶಗಳು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 85ನೇ ಪ್ರಶ್ನೆ, ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಳೆಯಲು ಉಪಯೋಗಿಸುವ ಮೌಲ್ಯಮಾಪನ ತಂತ್ರ ಯಾವುದು ಅಂತಂದ್ರೆ ವೀಕ್ಷಣಾ ತಂತ್ರ. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು ತನ್ನ ವ್ಯಕ್ತಿತ್ವ ವಿಕಸನದಲ್ಲಿ ಅನುವಂಶೀಯತೆ ಮತ್ತು ಪರಿಸರಕ್ಕೆ ಇರುವ ಸಂಬಂಧವನ್ನು ತೋರಿಸುವ ಸಮೀಕರಣ ಯಾವುದಂದ್ರೆ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಒಬ್ಬ ವಿದ್ಯಾರ್ಥಿಯು ಸಾಧನೆಯನ್ನು ಅದೇ ತರಗತಿಯ ಇತರೆ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನು ನಿರ್ಧರಿಸುವ ಪರೀಕ್ಷೆ ಯಾವುದಂದ್ರೆ ಪ್ರಮಾಣಕಾಧಾರಿತ ಪರೀಕ್ಷೆ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 88ನೇ ಪ್ರಶ್ನೆ, ವೈಗೋಟಸ್ಕಿರವರ ಪ್ರಕಾರ ಈ ಕೆಳಗಿನ ಚಿತ್ರದಲ್ಲಿ ಯಾವ ಅಕ್ಷರವು ಸಮೀಪದ ಅಭಿವೃದ್ಧಿ ವಲಯವನ್ನು ಪ್ರತಿನಿಧಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 89ನೇ ಪ್ರಶ್ನೆ, ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದಾರೆ, ಹಾಗಾದರೆ ಅವರು ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಈ ಕೆಳಗಿನ ಯಾವ ಹಂತಕ್ಕೆ ಸೇರಿದ್ದಾರೆ. ಅವರು
ಯಾವುದಂದ್ರೆ ಔಪಚಾರಿಕ ಕಾರ್ಯಗಳ ಹಂತಕ್ಕೆ ಸೇರಿದ್ದಾರೆ. ಸಮಸ್ಯೆಗಳನ್ನು ಪರಿಹರಿಸ್ತಾರಂದ್ರೆ ಅವ್ರು ಔಪಚಾರಿಕ ಹಂತದಾಗದಾರ ಅಂತ ಅರ್ಥ. ನೆಕ್ಸ್ಟು ಆಪ್ಷನ್ 90ನೇ ಪ್ರಶ್ನೆ, ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳು ಯಾವುದಂದ್ರೆ ಇದರೊಳಗೆ ಬಿ ಮತ್ತು ಸಿ ತಪ್ಪಾಗ್ಯವು. ವಿಕಾಸವು ಬೆಳವಣಿಗೆಯ ಒಂದು ಭಾಗ, ಬೆಳವಣಿಗೆಯು ನಿರಂತರವಾದುದು ಆದರೆ ವಿಕಾಸ ನಿರಂತರವಾದುದು ಅಲ್ಲ. ಇವೆರಡು ಬಿ ಮತ್ತು ಸಿ ಏನಂದ್ರೆ ತಪ್ಪಾಗ್ಯವು. ಹಾಗಾಗಿ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.